ನಮಸ್ಕಾರ ಗುರು, ಎಲ್ಲರಿಗೂ ಮೌನೇಶ್ ವ್ಲಾಗ್ಗೆ ಸ್ವಾಗತ. ಫಸ್ಟ್ ಶಿಫ್ಟ್ ಮುಗಿಸ್ಕೊಂಡು ಹೋಯ್ತಾ ಇದ್ದೀವಿ ನಾವು ಇವಾಗ ಮಂತ್ರಾಲಯಕ್ಕೆ. ಈಗ ಮಂತ್ರಾಲಯ ಹೋಗ್ಬೇಕು. ನಮ್ಮ ಚೇತನ್ ಬ್ರೋ ರೂಮಿಗೆ ಬಂದಿದ್ದೀವಿ ನೋಡಿ. ಬಿಡ್ದಿ ಇದು, ಇವಾಗ ನಾವಿದ್ದೀವಿ ಬಿಡ್ದಿಲಿ. ನಾವು ಬೇರೆ ಸಂಬಳ ಕಾಯ್ಕೊಂಡಿದ್ವಿ, ಸಂಬಳನೇ ಬಂದಿಲ್ಲ. ಸೊ ಬ್ರೋ ಬೆಳಗ್ಗೆ ಹಾಫ್ ಡೇ ಬಂದಿದ್ದೀನಿ ಬ್ರೋ. ನಾನು ಇವತ್ತು ಸ್ಯಾಲ್ರಿ ಬರುತ್ತೆ, ಹೋಗಿ ಶಾಪಿಂಗ್ ಮಾಡ್ಕೊಬರೋಣ ಅಂತೇಳಿ ಸ್ಯಾಲ್ರಿ ನಂಬ್ಕೊಂಡು ಹೋಯ್ತಾ ಇದೀವಿ ನಾವು ಇವಾಗ. ಸ್ಯಾಲ್ರಿ ನಂಬ್ಕೊಂಡು ಸ್ಯಾಲ್ರಿನೇ ಬಂದಿಲ್ಲ ಇವತ್ತು. ಹೇಳಿದ್ಯಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ನೋಡೋಣ ಹೋಗಿ ಏನಾಗುತ್ತೆ ಅಂತ. 6 ಗಂಟೆ ಒಳಗೆ ಆಗುತ್ತೆ ಅಂತ ಹೇಳಿದ್ದಾರೆ ಸ್ಯಾಲ್ರಿ. ನೋಡೋಣ, ಒಟ್ಟಲ್ಲಿ ಹೋಗೋಣ. ಒಟ್ಟಲ್ಲಿ ಇವತ್ತು ಹೋದ್ರೆ ಹೋಯ್ತೀವಿ ಮಂತ್ರಾಲಯಕ್ಕೆ ಅಷ್ಟೇ. A few moments later. ಗುರು, ನಾವಿವಾಗ ಬಿಡದಿ ಬಸ್ ಹತ್ಕೊಂಡು ಬೆಂಗಳೂರಿಗೆ ಹೋಗಿ ಇಳ್ಕೋಬೇಕಾಗುತ್ತೆ. ಬೆಂಗಳೂರಿಂದ ರಾತ್ರಿ 8 ಗಂಟೆಗೆ ಟ್ರೈನ್ ಇರುತ್ತೆ. ಆ ಟ್ರೈನ್ ಹತ್ಕೊಂಡು ನಾವು ಮಂತ್ರಾಲಯಕ್ಕೆ ಹೋಗ್ತೀವಿ. 11302 ಇದು ಟ್ರೈನ್ ನಂಬರು. ಎಲ್ಲ ನೋಡ್ಬಿಡಿ ಮಮ್ಮ, ನಿನ್ನೆ ಮೀಟಿಂಗ್ ಮಾಡಿಸ್ಕೊಂಬಂದ. ನಾವಿವಾಗ ಬೆಂಗಳೂರಿಗೆ ಹೋಗೋಕ್ಕೆ ಬಸ್ ಕಾಯ್ಕೊಂಡು ನಿಂತಿದ್ದೀವಿ. ಇನ್ನೂ ಬಸ್ಸೇ ಬಂದಿಲ್ಲ. ಕೊನೆಗೂ ಬಸ್ ಬಂತು. ಇವಾಗ ಬಸ್ ಹತ್ಕೊತಾ ಇದ್ದೀವಿ. ಬಸ್ ಅಂತೂ ಫುಲ್ಲು ರಸ್ ಆಗೈತೆ. ಟ್ರೈನಿಗೆ ಬೇರೆ ಲೇಟ್ ಆಗೈತೆ. ಇಲ್ಲಿ ನೋಡಿದ್ರೆ ಫುಲ್ಲು ಟ್ರಾಫಿಕ್ಕು. ಅದಕ್ಕೆ ಇವಾಗ ಬಸ್ಸಿನ ಕೆಳಗಿರ್ಬಿಟ್ಟು ಬೆಂಗಳೂರಿಗೆ ಮೆಟ್ರೋದಲ್ಲಿ ಹೋಗ್ತೀವಿ. ಗುರು, ನಾವಿವಾಗ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಅವ್ರದಾಗಲ್ಲ ಹತ್ಕೊಂಡೆ ಹೊಟ್ಟೋಗುತ್ತೆ. ರೈಲ್ವೆ ಸ್ಟೇಷನ್ ಆದರೆ ಕಬ್ಬಳ್ಳಿ ರಾಯಣ್ಣ. ಗುರು, ಲೇಟ್ ಆಗೋಗೈತೆ. ಈಗ ಬೇಗ ಹೋಗ್ಬೇಕು ನಾವು ಮೆಟ್ರೋಗೆ. ಜಯ ಹನುಮಾನ್, ಓಡ್ರೋ 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 ಇದು ಸರ್ಜಾಡ್ಡ, ಓಡ್ರೋ 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 ಇದು ಸರ್ಜಾಡ್ಡ. ಸೈ ಈಗ ಹೋಗೋಕೆ ಎಷ್ಟೊತ್ತು ಬೇಕಣ್ಣ? 10 ನಿಮಿಷ ಒಂದು ಕಾಲಮ್ಸ್ಗೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಇಲ್ಲ ಗುಡಿ ಆಯ್ತು. ಯಾವ ಟ್ರೈನ್ ಬತ್ತು? ಹಲೋ ಬ್ರೋ, ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ನಾವು ಇವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಹುಲಿಗಳು ಅದಾವ ನೋಡ್ರಿ. ನಮ್ಮ ಹುಲಿಗಳು ಹೆಂಗದಾವ? ಒಬ್ಬ ಚಿರತೆ ಓಡೋಯ್ತು. ಇವಾಗ ಮಂತ್ರಾಲಯ ಟ್ರೈನ್ ಹೋಗ್ಬೇಕಂತೇಳಿ ನಮ್ಮ ಇದು ಮೌನೇಶ್ ಅಂತ ಹೇಳಿ ಲಾಗಿಂಗ್ ಮಾಡೋ ನಮ್ಮ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮೆಟ್ರೋದ ಎಷ್ಟೊತ್ತಿ ಓಡಾಡಿದ್ದೀರಾ? 25 ಸಲ ಓಡಾಡಿದ್ದೀನಿ. 25 ಸಲ? ನಾನು ಇದೇ ಫಸ್ಟ್ ಟೈಮ್. ಟಿಕೆಟ್ ತೆಗೆದು ಕೊಟ್ಟ, ನಾನು ಕೊಟ್ಟೆ. ಆಯ್ತು, ಓಕೆ. ಇವಾಗ ನಮ್ ಗೆಳೆಯನ್ಗೆ ಟಿಕೆಟ್ ತೆಗ್ಸು ಇವಾಗ ಕೊಟ್ಟೆ ಮಂತ್ರಾಲಯದ್ದು. ಇದಲ್ಲ ಬ್ರೋ, ಇವಾಗ ಮಂತ್ರಾಲಯಕ್ಕೆ ಪ್ರಯಾಣ ಮಾಡ್ತಾ ಇದೀವಿ. ಸ್ವಾಮಿಯೇ ರಾಘವೇಂದ್ರ ಸ್ವಾಮಿ ಚೆನ್ನಾಗಿ ಕರ್ಕೋಪ್ಪ, ಭಕ್ತಿಯಿಂದ ಬರ್ತಾ ಇದೀವಿ. ಜೈ ರಾಘವೇಂದ್ರ ಸ್ವಾಮಿ. ಇವರು ಗಾಂಧೀಜಿ ತಾತ ನೋಡಿ ಹೆಂಗ್ ಕುತ್ಕೊಬಿಟ್ಟವ್ರೆ. ಗಾಂಧೀಜಿ ತಾತ ಅಲ್ಲ? ಗಾಂಧೀಜಿ ತಾತನೇ. ನಡಿ ಟೈಮ್ ಐತೆ, ಟೈಮ್ ಐತೆ, ಬನ್ನಿ ಬೇಗ. 27 ಕಳ್ಳೆ ಇದೆಲ್ಲ ಸ್ಲೀಪರ್ ಕೋಚ್ ಕಳ್ಳೆ ಇಲ್ಲಿ ಹೋಗೋದಾ? ಏನಿಲ್ಲ, ಅಲ್ಲಿ ಅದು ಫುಲ್ ಕಥೆ ಅಲ್ಲೇ ನೋಡ್ಕೋಬೇಕು. ನಡೀತಾರೆ ಕಳ್ಳ
ನಂದು ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ ಸರ್. ಬಿಡ್ತಾರ ಟ್ರೈನ್ ಹಾಕ್ತಾರೆ ಹೆಂಗ? ಮನೆದಾಗ ಜನರಿಗೆ ಕೊಟ್ಟವ್ರು ಮನೆ. ಅಲ್ಲಿ ಸಿಗಲ್ಲ ಎಲ್ಲ ಅಪ್ಪ ದೇವ್ರ ನೀವೇನು ಬೇಡ ನಮ್ಗೆ ಹಿಡ್ಸಲಿ. ಸಾರು ಪಾರು ಹಾಕೋಕ್ ಅವ್ರು ನಮ್ಮ ಕೈಲಿ ಅನ್ನ ಕೊಡಿ. ಅದೆಲ್ಲ ನೀವು ಕುಡಿ ಆಗುತ್ತೆ. ಕೊಡು. ಗುರು ಇವ್ರು ಊಟ ಮಾಡ್ತಾ ಇದೀವಿ. ಅದಕ್ಕೆ ಊಟ ಮಾಡ್ತೀನಿ ಎಲ್ಲ ಪ್ಲಾನ್ ಈ ತಲೆ ಇದಲ್ಲ ಇದು. ಊಟ ಮಾಡಿ ಗಟ್ಟಿ ಆದ್ರೆ ಇವಾಗ ಚಕ್ರ ಬರ್ತಾನೆ, ಯಾಕೆ ಹಾಕೋಬೇಕು ಓಡ್ಬೇಕು. ಒಳಗೆ ಅವ್ರ ಇವರು ಕಡೆಗೆಲ್ಲ ಗೆಲ್ಸ್ಬಿಟ್ರು. ಅದು ಮೈಕೆಲ್ಲ ಐತಿ, ಮೈಕ್ ಏನು ಹೇಳಿ ಪರವಾಗಿಲ್ಲ, ಹೇಳಿ ಮೈಕ್ ಪರವಾಗಿಲ್ಲ ಹೇಳಿ. ಮೈಕೆಲ್ಲ ಬ್ರೋ ನಿತ್ಯ ಫುಲ್ಲು ಏನ್ ಮಾಡ್ತೀರಾ, ಮಂತ್ರಾಲಯ ಹೊಂಟಿ ಜೋರಾಗಿ ಮಾತಾಡಿ. ಮಂತ್ರಾಲಯ ಹೊಂಟಿ ಫುಲ್ಲು ರೆಶ್ ಟ್ರೈನ್ ಎಲ್ಲ ಏನ್ ಮಾಡ್ತೀರಾ, ಜನರಲ್ ಹತ್ತೀವಿ ಅಲ್ಲೂ ಫುಲ್ಲು. ಇದರಲ್ಲಿ ಬಂದೀವಿ ಈಗ ರಿಸರ್ವೇಶನ್ ಅಲ್ಲಿ, ಅದರಲ್ಲಿ ಚಕ್ಕರ್ ಕಾಟ. ಏನ್ ಮಾಡ್ತೀರಾ, ಹಿಂಗೆ ಜೀವನ ಅಂದ್ರೆ. ಇಲ್ಲ ನಮ್ಮ ಗೆಳೆಯ ನಿಂತಾನೆ ಪಾಪ. ಓಕೆ ಓಕೆ ಬ್ರೋ, ಓಕೆ ಮತ್ತೆ ಮುಂದಿನ ನೋಡಿ ಸಿಗೋಣ. ಆಲೆ ವಿಡಿಯೋ ಎಂಡ್ ಮಾಡ್ಬಿಟ್ರು ತಾಗೆ, ಇನ್ನು ಮಂತ್ರಾಲಯಕ್ಕೆ ಹೋಗ್ಲಿಲ್ಲ. ಮತ್ತೆ ಮುಂದಿನ ಇದು ಆಗ್ತಾ ಇದೀನಿ, ಏನಾಗ್ತಾ ಇದ್ದೆ ನೋಡ್ರಿ. ಯಾವಾಗ ಚಲಕ್ಕದ ಕಾಣ್ತರಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಈ ಬಡಿಯೋಕೆ ತೆವಲು ಏನ್ ಮಾಡಕ್ ಆಗಲ್ಲ ನೋಡಿ ಬ್ರೋ. ಇವಾಗ ತಡಿಲಿ ಹಾಕ ಬಡಿದೆ ನಾ ಯಾರ್ದಂಗ ನೋಡ್ರಿ, ತೋರ್ಸು ಮಕವ ನೋಡ್ರಿ. ನಮ್ಮ ಮಕ ಹೇಗಿದೆ, ಫುಲ್ಲು ರಾಕಿ ಸ್ಟಾರ್ ಬಾಯ್ ನೋಡು, ಫುಲ್ಲು ತಾತ. A few moments later. ಗುರು ಫೈನಲಿ ಮಂತ್ರಾಲಯಕ್ಕೆ ಬಂದು ಹೆಂಗೈತಾನೆ ಎಕ್ಸ್ಪೀರಿಯನ್ಸು. ನಾನೇನೋ ಸೀಟ್ ಮಲಿಕೋಗ್ಬಿಟ್ಟಿದ್ದೆ, ಆವಾಜ ಇಬ್ರು ನಿದ್ದೆನೆ ಮಾಡಿಲ್ಲ. ಹೇಗಿತ್ತು ಗುರು ಎಕ್ಸ್ಪೀರಿಯನ್ಸು? ಎಕ್ಸ್ಪೀರಿಯನ್ಸ್ ಮಾತ್ರ ಬೆಂಕಿ. ಎಕ್ಸ್ಪೀರಿಯನ್ಸ್ ಮಾತ್ರ ಸೈಕು. ಇದೇ ಫಸ್ಟ್ ಟೈಮ್ ನಾನು ಟ್ರೈನಲ್ಲಿ ಹೋಗಿದ್ದು, ಚೆನ್ನಾಗಿತ್ತು. ಒಂದ್ಸತಿ ಹೋಗಿ ಇದ್ದೀರಿ ನಮ್ಮ ಟ್ರೈನ್ಗಿನೆಲ್ಲ ಗೊತ್ತಿಲ್ಲ, ನಮ್ದೇನಿದ್ರು ಲೋಕಲ್ ಅಡ್ಡ ಬಾಯ್ಸು ಕೊಳ್ಳೇಗಾಲದವ್ರು ಎಲ್ಲ ಕೆಂಪಸ್ ಹತ್ಕೊಂಡು ಓಡಾಡ್ತಿದ್ದಾರೆ. ನಾವು ಅಪರೂಪಕ್ಕೆ ನಮ್ಮ ಆಶಿಪ್ ರೈಲ್ ಕರ್ಕೊಂಬಂದ. ಎಕ್ಸ್ಪೀರಿಯನ್ಸು ಮರೆಯೋಕ್ಕಾಗಲ್ಲ ಇಂಥವನ್ನೆಲ್ಲ. ಆಟೋ, ಕ್ಯಾಬ್ ಎಲ್ಲ ಇದಾವೆ. ಬ್ರೋ ಇವಾಗ ಜಸ್ಟ್ ಬಂದಿವಿ ನೋಡ್ರಿ. ಇವಾಗೆಲ್ಲ ಆಟೋದಲ್ಲಿ ಕುತ್ಕೊಂಡ್ವಿ. ಇನ್ನೊಂದ್ 3 ಜನ ಆದ್ರೆ ಆಟೋ ಮಂತ್ರಾಲಯಕ್ಕೆ ಮಠದ ಮುಂದೆ ಹೋಗುತ್ತೆ. ಮಠದ ಮುಂದೆ ಹೋಗಲ್ಲ, ಈ ಕಡೆ ನಿಲ್ಸಿತ್ತು ಹೋಗುತ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮ್ ಗೆಳೆಯರೆಲ್ಲ ಫುಲ್ ನಿದ್ದಿಗನಲ್ಲಿ ಚಾಯ್ ಅಂತ ಇದಾರೆ. ಬಡ್ಡಿ ಹಾಕ ನನ್ ಮಗ ನೋಡು. ಇವರು ಕೊನೆಗೂ ಬಿಟ್ಟು ಮಂತ್ರಾಲಯ ರೈಲ್ವೆ ಸ್ಟೇಷನ್.
ಇವರು ಕೊನೆಗೂ ಬಂದ್ವಿ. ಇಲ್ಲಿ ನೋಡಿ ರಾಯರು. ಕ್ಯಾಶ್ ಅಷ್ಟು ಇಲ್ಲಿ, ಇದು ಫೋನ್ ಪೇ ಇಲ್ಲ. ನಾನು ರೂಮ್ ಇಲ್ವಂತೆ, ಅದಕ್ಕೆ ಯೂಟ್ಯೂಬ್ ಸರ್ಚ್ ಮಾಡ್ತಾವ್ರೆಲ್ಲ ಐತೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಸುಮ್ಮನೆ ಇಲ್ಲ ಸಿಪ್ಪು, ನಾನು ಹೋಗ್ಬಿಟ್ಟು ರೇಟ್ ಚೆನ್ನಾಗಿರುತ್ತೆ. ಆಟೋ ಡ್ರೈವರ್ ಬರ್ತೀನಿ, ಫ್ರೆಶ್ ಅಪ್ 150 ಮನೆ ಕರ್ಕೊಂಡು ಹೋಗ್ತಾರೆ. ಒಂದು ಬಕೆಟ್ ಕೊಡ್ತಾರೆ, ಅದು ಸ್ನಾನ ಮಾಡ್ಕೊಂಡು ಆಗಲ್ಲ ನಿಮ್ಗೆ. ಫ್ರೆಶ್ ಅಪ್ ಅಂತ 150. ಒಂದು ರೂಮಿಗೆ ಕೊಡ್ತಾರೆ, ಸ್ವಲ್ಪ ಯಾವಾಗ ಬರುತ್ತೆ 9 ಗಂಟೆ ತನಕ ಬಿಸ್ತಾರೆ. ಬಂದ ಇವರು ಹೇಳ್ತಾರೆ ಸಿಗ್ತವೆ ರೂಮ್ಗಳು, ಬಟ್ ಹೆವಿ ಕಾಸ್ಟ್ಲಿ ನೋಡು. ಈ ತರ 1000 ರೂಪಾಯಿ, 2000 ರೂಪಾಯಿ ಹೇಳ್ತಿದ್ದ. ಅಲ್ಲಿ ನೋಡಿದ್ರೆ 1500 ಅಂತಾರೆ. ಈಗ ನೋಡಿ ಇವ್ರು ಬರೀ 1000 ಹೇಳೋರು. ನೋಡೋಣ ಮುಂದೆ ಹೋಗಿ ನೋಡೋಣ. ಇಲ್ಲಿ ಬಟ್ಟೆಗಳೆಲ್ಲ ಸಿಗ್ತವೆ. ನಿಜ ಯಾರು ಕರೀತಾವ್ರೆ ಅನ್ಕಂಡೆ. ನಾನು ಹೆಂಗೆ ಅನ್ಕೊಂಡಿದ್ದು, ಯಾರೋ ಬಂದ್ರು ಕಣಪ್ಪ, ಮತ್ತೆ ಹಿಂದಿಂದ ಹೊರ ಬಂದಾನ ಅಂತೇಳಿ. ಯಾರು ಇಲ್ಲಿ ಗಂಟೆ ಫಾಲೋ ಮಾಡ್ಕೊಂಡ್ ಬಂದಲ್ಲ, ಹಂಗೆ ಬಂದನ್ರಿ ಅವ. ಹಿಂದೆ ತಿರುಗಿ ನೋಡ್ತಾ ಇದ್ದೀನಿ. ಇಲ್ಲೇ ಬರ, ಇಲ್ಲೇ ಬಾ. ರೂಮ್ ಸಿಗ್ತಲ್ಲ? ರೂಮ್ ಸಿಗಲ್ಲ, ಆನ್ಲೈನ್ ಅಲ್ಲ ಬುಕ್ ಮಾಡ್ಬೋದು ಇವಾಗ? ಇವಾಗೆಲ್ಲ ಒಂದು ತಿಂಗಳು ಮುಂಚೆ ಬುಕ್ ಮಾಡಿ. ಒಂದು ತಿಂಗಳು ಮುಂಚೆ ಅಲ್ಲಿ ಹೊರಗಡೆ ಅಲ್ಲಂತ ಕೇಳೋಣ, ಲಾಡ್ಜ್ ಅಲ್ಲಿ ನೋಡೋಣ, ಮಾತಾಡೋಣ. ಆಗಿಲ್ಲ ಅಂತಂದ್ರೆ ಆಮೇಲೆ ಅಲ್ಲೇ ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಂದ, ರಾವಣ. ಏನು ಮಾತಾಡ್ಬೇಡ, ನನಗ್ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಗೊತ್ತಿರ್ಲಿಲ್ಲ. ಆಟ ಆಡ್ತಾವ್ರ. ರೂಮ್ ಮಧ್ಯಾಹ್ನ ಹೆಂಗ್ರಪ್ಪ? ಹೋಗೋಣ. ಏನ್ ರೇಟ್ ಹೇಳ್ತಾರೆ? 800 ರೂಪಾಯಿ ಕಡಿಮೆ ಇಲ್ಲ. ನೋಡಿ 1000 ರೂಪಾಯಿ ಹೇಳಿಲ್ಲ, 800 ರೂಪಾಯಿ ಕಡಿಮೆ ರೇಟ್. 600 ರೂಪಾಯಿ ಹಾಕೊಟ್ಬಿಡಿ. 600 ರೂಪಾಯಿ 600 ರೂಪಾಯಿ ಹಾಕೊಟ್ಬಿಡಿ. 800 ರೂಪಾಯಿ ಕೊಡ್ರಿ. 600 ರೂಪಾಯಿ 600. ಬಿಟ್ಟು ಕಡಿಮೆ ಆಗುದಿಲ್ವಾ? ಎಷ್ಟು ಕೊಡ್ತೀರಿ? ಹಾ ಅಣ್ಣ 650. 700 ರೂಪಾಯಿ ಕೊಡಿ ಆಯ್ತಾ? 700 ರೂಪಾಯಿ ತಗೋಬೇಕು. ಸ್ಟಿಕ್ಕರ್ ಅಂತ ತೆಲುಗು ಕನ್ನಡ ಎರಡು ಮಿಕ್ಸ್. ಯಾವ್ದು ಬೇಕು ನೋಡಿ.
ಅಲ್ಲಿ ಬಲ್ಬ್ ಕಾಣಿಸ್ತಲ್ಲ ಅಲ್ಲಿ, ಅದು ಬಲ್ಬ್ ಅದ್ರ ಒಳ್ಳೆ. ಇಷ್ಟೇ ನಾನು ಇಷ್ಟ ಪ್ಲಾನ್ ಮಾಡ್ಕೊಂಡ್ ಬಂದಿದ್ವಿ. ರೂಮ್ ಸ್ನಾನ ಮಾಡಕ್ ಒಳ್ಳೆ ಇಲ್ಲ. ನಮ್ದೇನಿಲ್ಲಪ್ಪ, ಮತ್ತೆ ಹೋಗ್ರು ನೀವು ಹೋಗ್ತಿರೋ ಹೋಗ್ರಿ. ನಾ ರೂಮ್ ಹೋಯ್ತು ಕಣಪ್ಪ. ಕರ್ಕೊಂಬರ್ದು ಯಾವ್ದು ನಮ್ಮ ಎಷ್ಟು ಬೇಕು ಸರ್ ಹೇಳಿ. ನಿನ್ಗಂದ ಅವ್ರ ಕಡೆ ಅವ್ರ ಮೆಂಬಡ ಗೊತ್ತಿಲ್ಲ ಮನೆ ಅವ್ರು ಯೂಟ್ಯೂಬ್ ಬೆಳಗ್ಗೆ ಬಂದಿದೀವಿ ಅಂತ ಹೇಳಿ ಇವತ್ತು ಆಫರ್ ಕೊಡ್ತಾರ. ಯಾರಾದ್ರೂ ಮಂತ್ರಾಲಯಕ್ಕೆ ವಿಸಿಟ್ ಮಾಡಿದ್ರೆ ಇಲ್ಲೇ ಗುಡಿಯಿಂದ ಒಳಗೆ ಹೋಗೋ ರೋಡಲ್ಲಿ ಇಲ್ಲೇ ಪ್ರಮೋಸ ಮಾಡ ಗುರು ಇವಾಗ ರೂಮ್ ಸಿಕ್ಕೈತೆ. ರೂಮ್ ಪಂಚೆ ಗಿಂಚೆಲ್ಲ ತಕೊಂಡು ಹೋಯ್ತಾ ಇದೀವಿ ಇವಾಗ. ಸಂಜೆ ಐತೆ. ಸಂಜೆ ಎಷ್ಟೊತ್ತು? ಅಲ್ಲೇ ಫ್ರೆಶ್ ಅಪ್ ಆಗಿ 8:30 ದರ್ಶನ ಮಾಡ್ಕೊಯ್ತೀವಿ. 8 ಗಂಟೆ ಇಲ್ಲೇ ಇದ್ದವು. ಅಮ್ಮ ಇವ್ನಿಗೆ ನಮ್ಮ ಹುಡುಗ ಅವನಿಗೆ ರಸ ಗುಡ್ಸ್ಕೊಂಡ್ ಕೊಡ್ರಿ. ಇಲ್ಲಿ ₹100 ನೋಡಪ್ಪ. ಒಬ್ರು ₹120. ಏನ್ ಎಲ್ಲೆಲ್ಲ ಆಯ್ತದೆ ಎಲ್ಲೆಲ್ಲ ಬರ್ತದೆ. ನಿನ್ಗೆ ಕೆಲ್ಸ ಇಲ್ಲ ಅಂದ್ರೆ ಒಂದ್ 5 ಎಲ್ಲ ಚೆಕ್ ಮಾಡಿ ಬಿಸಿ ಆದ ಅದು. ತುಂಬಾ ದಿನದ ಕನಸು. ನನ್ನ ಜೀವನದಲ್ಲ ಫಸ್ಟ್ ಟೈಮ್ ಬರ್ತಾ ಇರೋದು ನಾನು ಮಂತ್ರಾಲಯಕ್ಕೆ. ಸುಮಾರು 1, 2, 3 ವರ್ಷದಿಂದ ಬರ್ಬೇಕು ಅಂತ ಬರೋಕೆ ಆಯ್ತಾ ಇರಲಿಲ್ಲ. ಬಟ್ ಇವತ್ತು ಬರ್ತಾ ಇದ್ದೀನಿ. ಓ ಗಾಡಿ ಏನ ಬಿದ್ದೋಯ್ತು, ಲಾಸ್ ಆಗ್ಬಿಟ್ಟದ. ಗುರು ಈಗ ನಾವೆಲ್ಲ ರೆಡಿಯಾಗಿ ಹೋಯ್ತಾ ಇದ್ದೀವಿ ನಾವು ರಾಯರ ದರ್ಶನ ಮಾಡೋಕ್ಕೆ. ಇಲ್ಲಿ ನೋಡ್ರಿ ಎಲ್ಲರೂ ರೆಡಿಯಾಗಿದ್ದೀವಿ. ಈಗ ಹೋಗಿ ದರ್ಶನ ಮಾಡಬೇಕು. ಕೆಂಪು ಕಲರ್ ಇಲ್ವಾ? ಕೆಂಪು ರೆಡ್ ಇವಾಗ ಹೋಗ್ತಾ ಇರೋದು ದರ್ಶನಕ್ಕೆ. ಎಷ್ಟಮ್ಮ ಒಂದು? 50 ರೂಪಾಯಿ ಏನಕ್ಕೆ ಮಾಡ್ಕೊತೀರಾ? 6 ಜನ ತಗೊಂಡಿದ್ದೀವಿ. 50 ಜಾಸ್ತಿ. ಗುಂಪೆಲ್ಲ ಒಂದೇ, ಅವ್ರಿಗೆ ಸೇರಿ ಅವರೇ ಇರ್ತಾರೆ. ನಿನ್ ಕೈಲಿ ದಚ್ಚಿ ಒಂದು ತಗೋಪ್ಪ, ಮಂಚಲಮ್ಮ ರಾಘವನ್ ಸ್ವಾಮಿ. 300 ರೂಪಾಯಿ ಅಣ್ಣ. 300 ರೂಪಾಯಿ ಅಕ್ಕ ಫಸ್ಟ್ ಗೋನಿ ಸುಮ್ ಜಗಳ ಮಾಡ್ಬಿಡಿ. ಅದಕ್ಕೆ ನಾವು ಸುಮ್ಮನೆ ಇದೀವಿ ಬಿಡ್ರಿ ಅಂತೇಳಿ. ಪಟ್ನೇಸ್ಕ ಅದೇ ಕಡ್ಡಿಪೇಟೆ ತಗೋಬೇಕು. ಇವಾಗ ದೀಪ ಹಚ್ಚಕ್ ಹೋಯ್ತಾ ಇದೀವಿ ಮುಂದ್ಗಡೆ. देंगे पण छे दुखला ना दी छे किती बापा छे दुखला बड़ा बड़ा ಸುಮ್ನೆ ಏನಾದ್ರು ನೋಡಿಲಿ ಏನು ಇಲ್ಲ, ನಾವು ಸ್ವಲ್ಪ ನೀರ್ ತಂದ್ ತಲೆ ಮೇಲೆ ಅನ್ಕೊಂಡು ಹೋಗ್ಬ.
Flashback. ನಾನು ಇಷ್ಟ ಪ್ಲಾನ್ ಮಾಡ್ಕೊಂಡ್ ಬಂದಿದ್ವಿ ರೂಮ್ ಸ್ನಾನ ಮಾಡಕ್ ಒಳ್ಳೆ ಇಲ್ಲ ನಮ್ದೇನಿಲ್ಲಪ್ಪ. ಮತ್ತೆ ಅವ್ರು ಹೋಗ್ರು ನೀವು ಹೋಗ್ತಿರೋ ಹೋಗ್ರಿ ನಾ ರೂಮ್ ಹೋಯ್ತೀನಿ. ಅಲ್ಲಿ ಮುಂದೆ ಜಗ್ ಬಾರೋ ಮನುಷ್ಯ ಒಳಲ್ ನೀರಿಲ್ಲ ಬರ್ರಿ ಸುಮ್ನೆ ಯಾಕೆ ಅವು ಈ ಕಡೆ ಚೆನ್ನಾಗ್ ಬರ್ತಾವ ಫೋಟೋ ಉತ್ತರಾಯಣ 4 ಗಂಟೆಗೆ ಒಳಲ್ ಸ್ವಾಮಿ ಪಾಪ 4 ಗಂಟೆಗೆ ಬಂದಿದ್ರೆ ಚೆನ್ನಾಗಿರೋದು ಇನ್ನು ಆಗಿದ್ದಾಗಾಯ್ತು ಮುಚ್ಚಲ್ಲೇ ಬಾಯ್ಲಿ ಎಷ್ಟು ಮಾತಾಡ್ತಿದ್ಯಾ ಇಲ್ಲ ಈ ತರ ತಗೊಂಡ್ರೆ ಕಾಣ್ತಿರ್ಲಿಲ್ಲ ನಂದೇನಿಲ್ಲ ಅಲ್ಲ. ಅಣ್ಣ ದರ್ಶನ ಮಾಡ್ಕೊಂಡ್ ಬರ್ತೀವಿ. ನಂಬರ್ ತಗೊಳ್ರಿ. ಏನ್ ರೇಟ್ ಅಂತೀರಾ? ಅದೇ ಸೇಮ್ ರೇಟ್ ಅಣ್ಣ, ಎಲ್ಲಾರು ಕೊಡೋ ರೇಟೇ ಕೊಡ್ರಿ. 150 ಕೇಳ್ತಾರ ಅವ್ರು, ನಾವ್ ಇಲ್ಲಿ 130 ಹೋಗ್ತೀವಿ. ಎಷ್ಟ್ ಜನ ಇದೀರಣ್ಣ ನೀವು? 6 ಜನ ಇದೆ. 6 ಜನ. ಸರಿ ಹೋಗ್ಬಿಡ. ಎಲ್ಲ ಸೇರ್ಸಾ ಒಬ್ಬರಿಗೆ 130 ಅಣ್ಣ. ಸೇರ್ಸಿ ಎಷ್ಟೊತ್ತು ಕರ್ಕೊಂಡ್ ಬಿಡ್ತೀರಾ? ಈಗ 9 ಗಂಟೆಗೆ ಬಂದ 2 ಅವರ್ ಆಗುತ್ತಣ್ಣ. 2 ಅವರ್ಗೆ ಎಲ್ಲ ಸುತ್ತ ಬಿಟ್ಬಿಡ್ತೀರಾ? ದರ್ಶನ ಮಾಡಕಂತ ಇರ್ತೈತೆ ನಾವು ಬರ 2 ಅವರು ಅವೇನ್ ದೂರ ದೂರ ಇಲ್ಲ ಕಣ, ಹತ್ರ ಇರೋದು. ಹೆಂಗೋ ರಾಯರ ದರ್ಶನ ಚೆನ್ನಾಗಾಯ್ತು. ಕೊನೆಗೂ ರಾಯರ ದರ್ಶನ ಆಯ್ತು. ಈಗ ವಾಪಸ್ ಐತೈತೇವೆ. ಗುರುಗಳು ಕೊಡ್ತಾರೆ ಹೋಗಿ. ಇಲ್ಲಿ ರಾತ್ರಿ ನಾವು ಎಲ್ಲರಿಗೂ ಕೊಡ್ಬೇಕು, ನೀವೊಬ್ರಿಗೆ ಅಲ್ಲ ಇದು. ಅಲ್ಲ ಅಲ್ಲಿ ರೂಮಲ್ಲಿ ಎತ್ಕೊಂಡ್ಬಿಟ್ರಿ, ಒಂದಕ್ಕೆ ಹಾಕ್ಬಿಡ್ರಿ, ಅಲ್ಲಿ ರೂಮಲ್ಲಿ ಎತ್ಕೊಳ ಎಲ್ಲರೂ. ಫೋಟೋ ಎಲ್ಲ ತೆಗಿಸ್ಕೊಂಡು ಗುರು ಆ ಕಡೆ ಫುಲ್ ರಸ್ ಇತ್ತು, ಅದಕ್ಕೆ ನಾನು ಈ ಕಡೆಗೆ ಬಂದ್ಬಿಟ್ಟೆ. ಅವ್ರು ಏನಾದ್ರು ಮಾಡ್ಕೊಳ್ಳಿ ಅಂತ ಒಂದು ಖಾಲಿ ಆಗುತ್ತೆ. ಎಲ್ರಿಗೂ ಎಟ್ಬಿಡ್ಲಾಗ್ರು ಎಲ್ಲ ವೇಟ್ ಇಬ್ರು ಬೈಟ್ ಮಾಡು, ಇಬ್ರು ಬೈಟ್ ಮಾಡಿ ಸರ್ ಹೋಯ್ತಾರೆ ಇಲ್ಲಿ. ಗುರು ನಾವು ಇವಾಗ ರಾಯರ ದರ್ಶನ ಮುಗಿಸ್ಕೊಂಡು ಇಲ್ಲಿ ಹೋಟ್ಲ ನಾಷ್ಟ ಮಾಡಕ್ ಬಂದಿದ್ದೀವಿ. ಎಲ್ಲೆಲ್ಲ ಹೋಯ್ತಾರ ಇವರು? ಗುರು ಇದು ಪಾರ್ಟ್ 1 ಆಯಿತು. ಪಾರ್ಟ್ 2 ಬೇಕು ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ.